ಮಲಗಿರಲಿಲ್ಲ, ನಿದ್ದೆ ಬಂದಿರಲಿಲ್ಲ. ಆಮೇಲೆ ನನಗೆ ಹೊಸ ಜಾಗ ಅಲ್ವಾ, ನಿದ್ದೆ ಬರ್ತಾ ಇರಲಿಲ್ಲ, ಅದೊಂದು ಪ್ರಾಬ್ಲಮ್ಮು. ಆಮೇಲೆ ನಂದು ಮುಖ ನೋಡಿದ್ರಿ ಸ್ಯಾಗಾಗಿ ಹೆಂಗಾಗ್ಬಿಟ್ಟಿತ್ತು, ಯಾಕಂದ್ರೆ ನನಗೆ ನಿದ್ದೆ ಮುಖ್ಯ. ಅಂದರೆ ನಾನು ಯಾವಾಗಲೂ ಮನೇಲಿದ್ರೂ ಅಷ್ಟೇ ಜಾಸ್ತಿ ಮಲ್ಗೋದು ಇಷ್ಟಪಡ್ತೀನಿ. ಆಮೇಲೆ ಕೆ ಜಿ ಗಟ್ಟಲೆ ಮಟನ್ನು ಚಿಕನ್ ತಿಂತೀನಿ. ಅಲ್ಲೇನಾಗೋಯ್ತು, ಒಂದೊಂದು ದಿವಸ ರಾಗಿ ಅಂಬ್ಲಿ ಕುಡ್ದಿದ್ದೀವಿ, ಒಂದೊಂದು ದಿವಸ ಒಂದು ಚಪಾತಿಲಿದ್ದೀವಿ, ಒಂದೊಂದು ದಿವಸ ದಾಲ್ ಸೂಪು ಬರೀ ಒಂದು ಕಪ್ ಕುಡ್ಕೊಂಡು ಮಲಗಿದ್ದೀವಿ. ಅದು ಏನಾಗೋಯ್ತು, ನನಗೆ ನಾನು ತುಂಬ ಫುಡ್ಡಿ. ಅಂದರೆ ಇವಾಗ ನೋಡಿ, ಮನೇಲಿ ಕೈಮಾ ಮಾಡೋಕ್ಕೆ ನಮ್ಮ ತಾಯಿಗೆ ಕೊಟ್ಟು ಬಂದಿದ್ದೀನಿ. ಬೆಳಿಗ್ಗೆ ಹೋಗಿ ತೊಗೊಂಡು ಬಂದು ಪಾಪಣ್ಣ ಮಟನ್ ಸ್ಟಾಲಿಂದ ಈಗ ಕೈಮಾ ಮಾಡ್ತಾ ಇದ್ದಾರೆ, ಇಲ್ಲಿ ಎಷ್ಟೊತ್ತಿಗೆ ಮುಗಿಯೋತ್ತು ಹೋಗಿ ಕೈಮಾ ತಿಂತೀನಿ. ಅಂದರೆ ಅಷ್ಟು ನಾನು ಕೊಲೆಸ್ಟ್ರಾಲು, ಚರ್ಬಿ, ಫ್ಯಾಟು, ಬಾಡಿ ಇದು ಮಾಡಬೇಕು, ಏನೂ ನೋಡಲ್ಲ, ಇರೋವ್ರಿಗೂ ಎಂಜಾಯ್ ಮಾಡಬೇಕು, ಒಟ್ಟಿಗೆ ಹಾರ್ಟ್ ಅಟ್ಯಾಕಾಗಿ ಹೋಗ್ಬೇಕು. ಇದು ನನ್ನ ಇದು. ಅಂದರೆ ಬೇರೆಯವ್ರ ಥರ ಹೆಲ್ತ್ ಇದು ಮಾಡೋದು, ವಾಕಿಂಗ್ ಮಾಡೋದಾಗಲಿ, ಜಿಮ್ ಮಾಡೋದಾಗಲಿ ಅವೆಲ್ಲ ಏನು ಅಭ್ಯಾಸನೇ ಇಲ್ಲ. ಹೇಗೆ ಇಷ್ಟೊಂದು ಫಿಟ್ ಇದ್ದೀರಾ? ಫಿಟ್ಟೇ ಇಲ್ಲ ಇವ್ರೆ, ಪುಸ್ಸೆ ನಾನು ಫಿಟ್ಟೇ ಇಲ್ಲ ನಾನು. ಇಲ್ಲ, ಆದರೆ ಆ ಜಿಮ್ ಅವರೆಲ್ಲ ಹೇಳ್ತಾರೆ ನೀವು ಬಟ್ಟೆ ಹಾಕ್ಕೊಂಡ್ರೆ ಅದು ಬೇರೆ ಲೆವೆಲ್ಗೆ ಲುಕ್ ಕಾಣುತ್ತೆ ಅಂತ. ಅಲ್ಲಿ ಜಿಮ್ ಬಾಡಿ ಅವರೇ ಹೇಳ್ತಾರೆ. ಅಂದರೆ ಅಲ್ಲಿ ಯಾರು 3 ಜನ 6 ಪ್ಯಾಕ್ ಅವರು ಇದ್ರು, ಅವರೇನೆ ನಂದು ಡ್ರೆಸ್ ಸೆನ್ಸ್ಗೆ, ಆಮೇಲೆ ನಾನು ಹಾಕ್ಕೊಂಡ್ರೆ ನನ್ನ ಹೈಟ್ಗೆ ತುಂಬ ಹೈಲೈಟಾಗಿ ಕಾಣಿಸ್ತಿತ್ತು ಅಂತ ಅವರೇ ಎಲ್ಲರೂ ಹೊಗಳೋರು. ಅಂದರೆ ಹುಡುಗರು ಯಾರು ಹುಡುಗರನ್ನ ಹೊಗಳಲ್ಲ ಅಂದರೂ ಹೊಗಳ್ತಾ ಇದ್ರು ಎಲ್ಲ.